ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಸೂಪರ್ ಸವಿ ರುಚಿಗೆ ಸ್ವಾಗತ. ನಾನು ಬಂಗಾಲಿ ಸ್ಪೆಷಲ್ ಸ್ವೀಟ್ ಮಾಡ್ತಾಯಿದ್ದೀನಿ, ಬಾಪಾ ದಹಿ ಅಂತ. ಇದು ಒಂದು ಡೆಸರ್ಟ್ ರೆಸಿಪಿ. ನೋಡೋದಕ್ಕೆ ಪುಡ್ಡಿಂಗ್ ಅಥವಾ ಚೀಸ್ ಕೇಕ್ ಥರ ಇದೆ, ಬಟ್ ಇದು ಪುಡ್ಡಿಂಗೂ ಅಲ್ಲ, ಚೀಸ್ ಕೇಕು ಅಲ್ಲ, ಡಿಫ್ರೆಂಟ್ ಆದ ಒಂದು ರೆಸಿಪಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ಹಂಕರ್ಡನ್ನ ತೊಗೊಂಡಿದ್ದೀನಿ. ಮೊಸರಿಗೆ ಅರ್ಧ ಲೀಟ್ರ್ ಮೊಸರು ನಾನು ಬಟ್ಟೆಯಲ್ಲಿ ಈ ರೀತಿ ಕಟ್ಟಿಬಿಟ್ಟು ಒಂದು 3-4 ಗಂಟೆ ಇಟ್ಟಿದ್ದೆ. ಈಗ ನೋಡಿ, ಗಟ್ಟಿಯಾದ ಮೊಸರು. ಇದಕ್ಕೆ ನೀರೆಲ್ಲ ಹೋಗಿ ಈ ರೀತಿ ಗಟ್ಟಿಯಾಗಿರಬೇಕು ಮೊಸರು. ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ನ ಹಾಕ್ತಾಯಿದ್ದೀನಿ. ಮಿಲ್ಕ್ ಮೇಡು ನಾನಿಲ್ಲಿ ತೋರಿಸಿದ್ದೀನಿ ನೋಡಿ, ಅಮೂಲ್ದು. ಅದನ್ನೇ ನಾನಿಲ್ಲಿ 1 ಕಪ್ಪು ಹಾಕ್ತಾಯಿರೋದು. ನಂತರ ಇದಕ್ಕೆ ನಾನು 1 ಮ್ಯಾಂಗೋ ತೊಗೊಂಡಿದ್ದೆ. ಸ್ವೀಟ್ ಆಗಿರೋ ಅಲ್ಫಾನ್ಸೋ ಮ್ಯಾಂಗೋನ ಕಟ್ ಮಾಡಿಕೊಂಡು ಈ ರೀತಿ ಪಲ್ಪ್ನ ರೆಡಿ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಮ್ಯಾಂಗೋ ಪಲ್ಪ್ನ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಮೂತ್ ಆಗುವವರೆಗೂ ಇದನ್ನು ಹಾಗೆ ಬೀಟರಿಂದ ಅಥವಾ ಸ್ಪೂನಿಂದ ಆದರೂ ಹಾಗೆ ಒಂದು 5-10 ನಿಮಿಷ ಆದರೂ ಇದನ್ನು ಮಿಕ್ಸ್ ಮಾಡ್ತಾಯಿರಿ. ಹೀಗೆ ಇದು ಫುಲ್ಲು ಸ್ಮೂತಾಗಿ ಬರಬೇಕು. ಈಗ ನಾವೇ ಕಂಡೆನ್ಸ್ ಮಿಲ್ಕಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ, ಆದರೆ ಅದು ಸ್ವಲ್ಪ ಲೈಟ್ ಸ್ವೀಟ್ ಇರುತ್ತೆ. ಇನ್ನೊಂದು ಸ್ವಲ್ಪ ಸಕ್ಕರೆನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 4 ಸ್ಪೂನು ಸಕ್ಕರೆನ ಹಾಕಿ ಹೀಗೆ ಮಿಕ್ಸ್ ಮಾಡ್ತಾ ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಸಿಹಿ ಕರೆಕ್ಟಾಗಿದ್ದರೆ ಸಕ್ಕರೆ ಹಾಕೋದೇನು ಬೇಡ. ಮತ್ತು ಇದಕ್ಕೆ ಈಗ ನಾನು 4 ಸ್ಪೂನ್ ಹಾಕಿದ್ದೀನಿ. ಆಲ್ರೆಡಿ ಕಂಡೆನ್ಸ್ ಮಿಲ್ಕು ಸ್ವಲ್ಪ ಸ್ವೀಟ್ ಇರುತ್ತೆ. ಈಗ 4 ಸ್ಪೂನ್ ಸಕ್ಕರೆ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಇಲೈಚಿ ಪುಡಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ. ಇವಾಗ ಇದರಲ್ಲಿ ನಾನು ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜಲ್ಲಿ. ಆ ಕೇಕ್ ಟಿನ್ ಅಥವಾ ಯಾವುದಾದ್ರೂ ಪಾತ್ರೆ ರೌಂಡಾಗಿರೋದು ಒಂದು ಪಾತ್ರೆನ ತೊಗೊಳ್ಳಿ. ಅದಕ್ಕೆ ಬಟರ್ ಪೇಪರಿಂದ ಕೆಳಗಡೆ ಈ ರೀತಿ ಬಟರ್ ಪೇಪರ್ನ ಕರೆಕ್ಟಾಗಿ ಅದರ ಸೈಜ್ ನೋಡಿಕೊಂಡು ಕಟ್ ಮಾಡಿಕೊಂಡು ಕೆಳಗಡೆ ಬಟರ್ ಪೇಪರ್ನ ಹಾಕಬೇಕು. ಆವಾಗ ಅದು ನಮಗೆ ಸ್ಟೀಮ್ ಮಾಡಿ ತೆಗೆಯುವಾಗ ಈಸಿಯಾಗಿ ಬಂದುಬಿಡುತ್ತೆ. ಈ ರೀತಿ ಬಟರ್ ಪೇಪರ್ನ ಹಾಕಿ ಈ ಕೇಕ್ ಟಿನ್ನೆಲ್ಲ ಇದನ್ನು ಮಿಕ್ಸ್ಚರ್ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ, ಆ ಮಿಕ್ಸ್ಚರ್ನ ಇದಕ್ಕೆ ಹಾಕಬೇಕು. ನೋಡಿ ಎಷ್ಟು ಸ್ಮೂತಾಗಿರಬೇಕು ಇದು. ಕಲಿಸೋವಾಗ ಹಾಕ್ತಾ ಇರುವಾಗಲೇ ಗೊತ್ತಾಗುತ್ತೆ ನೋಡಿ. ಈಗ ಸ್ಮೂತಾಗಿ ಇರಬೇಕು, ಈ ರೀತಿ ಕ್ರೀಮ್ ಥರ. ಈಗ ನಾವೆಲ್ಲ ಚೀಸ್ ಕೇಕಿಗೆಲ್ಲ ಮಾಡ್ತೀವಿ ನೋಡಿ, ಅದೇ ಥರ ನೋಡೋದಕ್ಕೆ ಹಾಗೆ ಅನಿಸುತ್ತೆ, ಚೀಸ್ ಕೇಕ್ ಥರನೇ ಇದು. ಮತ್ತು ಹೆಲ್ದಿ ಕೂಡ. ನಮಗೆ ಮೊಸರು ಹಾಕಿರೋದ್ರಿಂದ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾವು ಸಿಂಪಲಾಗಿ ಒಂದು ರಿಚ್ ಡೆಸರ್ಟ್ನ ಮಾಡ್ಕೋಬೋದು. ತಿನ್ನಲು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ. ಐಸ್ ಕ್ರೀಮ್ ಎಲ್ಲ ತಿಂತೀವಿ ನೋಡಿ, ಅದೇ ಥರ ಟೇಸ್ಟ್ ಇರುತ್ತೆ ಮ್ಯಾಂಗೋ ಐಸ್ ಕ್ರೀಮ್ ತಿಂದ ಹಾಗೆಯೇ. ಇದಕ್ಕೆ ನಾನಿಲ್ಲಿ ಮೇಲ್ಗಡೆ ಪರಿಂದ ಕವರ್ ಮಾಡ್ಕೋಬೇಕು. ಈ ರೀತಿ ಕವರ್ ಮಾಡಿಕೊಂಡು ಇದನ್ನು ನಾವು ಸ್ಟೀಮರಲ್ಲಿ ಒಂದು 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ ಇರುತ್ತೆ ನೋಡಿ, ಕೆಳಗಡೆ ನೀರು ಹಾಕಿಬಿಟ್ಟು ಅದರಲ್ಲಿ ಒಂದು 20 ನಿಮಿಷ ಸ್ಟೀಮರಲ್ಲೇ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬಾಯ್ಲ್ ಮಾಡಿ. ಒಂದು 20-25 ನಿಮಿಷ ಆದರೂ ಬೇಕಾಗುತ್ತೆ ಟೈಮು. ಇವಾಗ ನೋಡಿ, ಒಂದು 20 ನಿಮಿಷ ಆಗಿದೆ. ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಇದು ಫುಲ್ಲು ಇದು 20 ನಿಮಿಷ ಬಾಯ್ಲ್ ಆದಮೇಲೆ ಇಮಿಡಿಯೇಟ್ ತೆಗಿಬೇಡಿ. ಇದನ್ನು ಫ್ರಿಜ್ಜರಲ್ಲಿ ಒಂದು 2-3 ಗಂಟೆ ಆದರೂ ಫ್ರಿಜ್ಜರಲ್ಲಿ ಇಟ್ಕೊಂಡು ತಣ್ಣಗಾಗಲು ಬಿಡಿ. ಫುಲ್ ತಣ್ಣಗಾದ್ಮೇಲೆ ನೈಫಿಂದ ಮೊದಲು ಸೈಡಿಗೆಲ್ಲ ಸ್ವಲ್ಪ ರಿಮೂವ್ ಮಾಡಿಕೊಂಡು ಆಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಈ ರೀತಿ ತಿರುಗಿಸ್ಬಿಟ್ಟು ಹಾಕಿ, ಅದು ಚೆನ್ನಾಗಿ ಕೇಕ್ ಹೇಗೆ ನಮ್ಗೆ ಬರುತ್ತೆ ನೋಡಿ, ಅದೇ ಥರ ಚೀಸ್ ಕೇಕ್ ಥರನೇ ರಿಮೂವ್ ಆಗುತ್ತೆ. ಆದರೆ ಇದು ಬಿಸಿ ಇರುವಾಗಲೇ ತೆಗಿಯೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಫುಲ್ ಆರಿರಬೇಕು. ಫ್ರೀಜರಲ್ಲಿ ಇಟ್ಕೊಂಡು ಒಂದು 2 ಅವರ್ಸ್ ಫ್ರೀಜರಲ್ಲಿ ಬಿಟ್ಟರೆ ಸಾಕು, ಅದು ಸೆಟ್ ಆಗುತ್ತೆ ಚೆನ್ನಾಗಿ. ಇವಾಗ ನೋಡಿ, ಇದು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದುಬಿಡುತ್ತು. ಆಮೇಲೆ ಇದ್ರ ಮೇಲ್ಗಡೆ ಅದು ಬಟರ್ ಪೇಪರ್ನ ತೆಗಿತಾ ಇದ್ದೀನಿ. ಇವಾಗ ಇದಕ್ಕೆ ಮೇಲ್ಗಡೆ ನಾವು ಇನ್ನು ಕಟ್ ಮಾಡಿ ಇಟ್ಕೊಂಡಿರೋ ಮ್ಯಾಂಗೋ ಸ್ಲೈಸಸ್ ಇರುತ್ತೆ ನೋಡಿ, ಅದನ್ನು ಗಾರ್ನಿಷ್ ಮಾಡ್ಕೋಬೋದು. ಅಥವಾ ಡ್ರೈ ಫ್ರೂಟ್ಸ್ ಕೂಡ ಹಾಕಿ, ಮತ್ತು ರೋಸ್ ಪೆಟಲ್ ಕೂಡ ಹಾಕ್ತಾರೆ, ಅದನ್ನು ಚೆನ್ನಾಗಿ ಅನಿಸುತ್ತೆ. ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮ್ಯಾಂಗೋ ಪಲ್ಪ್ನ ಇದಕ್ಕೆ ಮೇಲ್ಗಡೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಮ್ಯಾಂಗೋ ಸ್ಲೈಸಸ್ಸಿಂದ ಈ ರೀತಿ ಗಾರ್ನಿಷ್ ಮಾಡಿ, ನೋಡೋದಕ್ಕೆ ಸೇಮ್ ಚೀಸ್ ಕೇಕ್ ಥರನೇ ಕಾಣಿಸುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ಬಹಳ ಇಷ್ಟ ಆಗುತ್ತೆ. ಈ ಮ್ಯಾಂಗೋ ಸೀಸನಲ್ಲಿ ಈ ಥರ ಡಿಫ್ರೆಂಟಾಗಿ ಮ್ಯಾಂಗೋಯಿಂದ ನಾವು ರೆಸಿಪಿನ ಮಾಡ್ಬೋದು. ಇವಾಗ ಇದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸಿಂದ ಒಂದು ಲೇಯರು ಮತ್ತು ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾನು ಡ್ರೈ ಫ್ರೂಟ್ಸ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಗೋಡಂಬಿ, ಬಾದಾಮ್ ಮತ್ತು ಪಿಸ್ತಾ ಇದೆ.
ಇದನ್ನು ಈ ರೀತಿ ಮೇಲ್ಗಡೆ ಹಾಕಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಗಾರ್ನಿಷಿಗೆ, ಮತ್ತು ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಈ ರೀತಿಯಾದ ಡಿಫ್ರೆಂಟ್ ಆದ ಡೆಸರ್ಟ್ನ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮ್ಯಾಂಗೋ ಸೀಸನಲ್ಲಿ ಈ ರೀತಿ ಡಿಫ್ರೆಂಟ್ ಆದ ಮ್ಯಾಂಗೋ ರೆಸಿಪಿನ ಮಾಡಿ ಚೆನ್ನಾಗಿ ಅನಿಸುತ್ತೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ನನ್ನ ರೆಸಿಪಿಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಸೂಪರ್ ಸವಿರುಚಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋದಕ್ಕೆ ಜಸ್ಟ್ ಮ್ಯಾಂಗೋ ಐಸ್ ಕ್ರೀಮ್ ಥರನೇ ಅನ್ನಿಸ್ತಾ ಇದೆ. ಇದು ಭಾಳ ರಿಚ್ ಆದ ಒಂದು ಡೆಸರ್ಟ್. ನೀವು ಕೂಡ ಈ ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಈ ರೆಸಿಪಿನ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.